ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ, ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೂ ಅಂದರೆ ಪ್ರಥಮ ಪಿ ಯು ಸಿ, ದ್ವಿತೀಯ ಪಿ ಯು ಸಿ ಪ್ಲಸ್ ಎಸ್ ಎಸ್ ಎಲ್ ಸಿ 8th 9th 10th ಯಾವುದೇ ವಿದ್ಯಾರ್ಥಿಗಳಿಗಾಗಿರಲಿ ಎಕ್ಸಾಮಲ್ಲಿ ಪತ್ರ ಅನ್ನುವಂಥದ್ದನ್ನ ಬರೀಲಿಕ್ಕೆ 4 ಅಂಕಗಳಿಗೆ ಪ್ರಶ್ನೆ ಅನ್ನುವಂಥದ್ದನ್ನ ಕೇಳ್ತಾರೆ. ಸೊ ಆ ಪತ್ರಲೇಖನ ಅನ್ನುವಂಥದ್ದನ್ನ ಯಾವ ರೀತಿ ನಾವು ಬರಿಬೇಕು ಮತ್ತು ಅದರಲ್ಲಿ ಎಷ್ಟು ವಿಧ ಇದ್ದಾವೆ, ಅದರದ್ದು ಸ್ಟೆಪ್ಸ್, ಯಾಕೆಂತಂದರೆ ಸುಮಾರು ಜನಕ್ಕೆ ಅದರ ಸ್ಟೆಪ್ಸ್ ಗೊತ್ತಿಲ್ಲ. ಅಂದರೆ ಪರ್ಸ್ನಲ್ ಲೆಟ್ರದೇ ಸ್ಟೆಪ್ಸ್ ಬೇರೆ ಇರುತ್ತೆ, ಅಫಿಷಿಯಲ್ ಲೆಟ್ರ್ ಸ್ಟೆಪ್ಸ್ ಬೇರೆ ಇರುತ್ತೆ. ಆಮೇಲೆ ಇನ್ನೊಂದು ಮಿಸ್ಟೇಕ್ ಮಾಡ್ತಿರ್ತಾರೆ, ಇಂಗ್ಲೀಷ್ನಲ್ಲಿ ಬರಿತಾ ಇರ್ತಕ್ಕಂಥ ಸ್ಟೆಪ್ಸ್ನ ಕನ್ನಡದಲ್ಲೂ ಕೂಡ ಬರಿತಾ ಇರ್ತಾರೆ. ಸೊ ಅದು ರಾಂಗು. ಹಾಗಾಗಿ ನಾನು ಇವತ್ತಿನ ದಿವಸ ನಿಮಗೆ ಈ ವಿಡಿಯೋದಲ್ಲಿ ಪತ್ರ ಅನ್ನುವಂಥದ್ದನ್ನ ಯಾವ ರೀತಿ ನಾವು ಬರಿಬೇಕು ಮತ್ತು ಎಷ್ಟು ವಿಧಗಳಿದ್ದಾವೆ. ಯಾಕೆ ಅಂತಂದರೆ ತುಂಬ ಸಿಂಪಲ್ ಆಗಿ ಎಂತಹ ಸ್ಲೋ ಲರ್ನರ್ ಆಗಿದ್ರು, ಅಂದರೆ ಸ್ವಲ್ಪ ವೀಕ್ ಸ್ಟೂಡೆಂಟ್ಸ್ ಯಾರಾದರೂ ಇದ್ದರೂ ಕೂಡ ಅವರು ಈಸಿಯಾಗಿ 4 ಅಂಕಗಳಲ್ಲಿ ಅಟ್ಲೀಸ್ಟ್ ಅಡ್ರೆಸ್ಸು ಅದನ್ನೆಲ್ಲ ನೀಟಾಗಿ ಕರೆಕ್ಟಾಗಿ ಎಲ್ಲಿ ಬರಿಬೇಕು ಅದನ್ನೆಲ್ಲ ನೀಟಾಗಿ ಬರೆದ್ರೆ ಅಟ್ಲೀಸ್ಟ್ 1.5 ಇಂದ 2 ಅಂಕಗಳು ಈಸಿಯಾಗಿ ತೆಗೆದುಕೊಳ್ಬೋದು. ಸೊ ಆದ್ದರಿಂದ ನಿಮಗೆ ಈ ವಿಡಿಯೋದಲ್ಲಿ ನಾನು ಪತ್ರಲೇಖನದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೊ ಹಾಗಾಗಿ ಮೊದಲನೇದಾಗಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲೊಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ಸಿಗುತ್ತೆ. ಹಾಗಿದ್ರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಪತ್ರ ಅಂತಂದ್ರೆ ಏನು ಅಂದರೆ ಸಂಗತಿ, ವಿಚಾರ, ವಿಷಯಗಳನ್ನು ಇನ್ನೊಬ್ಬರ ಜೊತೆ ಬರವಣಿಗೆಯ ಮೂಲಕ ಹಂಚಿಕೊಳ್ಳುವ ಅಥವಾ ತಿಳಿಸುವುದನ್ನು ಪತ್ರಲೇಖನ ಅಂತ ಹೇಳಿ ಕರಿತೀವಿ. ಅಂದರೆ ನಮ್ಮಲ್ಲಿರ್ತಕ್ಕಂತಹ ವಿಷಯಗಳನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳೋದಿಕ್ಕೆ ಬರವಣಿಗೆಯ ಮೂಲಕ. ಸೊ ದಿಸ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಒಂದು ಸಿಚುವೇಶನ್, ಅಥವಾ ಬೆಸ್ಟಾಗಿ ನಾವೇನು ಮಾಡ್ಬೋದು, ಪತ್ರದ ಮುಖಾಂತರ ನಾವು ಬರೆದು ತಿಳಿಸ್ಬೋದು ಅಂತ. ನೀವು ಹೇಳ್ಬೋದು, ಸರ್ SMS, ಇಮೇಲು ಅಥವಾ ಇನ್ನೇನೋ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಸಲ್ಲೆಲ್ಲ ನಾವು ಬರಿತಿರ್ತೀವಿ ಅಂತ. ಏನೇ ಆದರೂ ಎಕ್ಸಾಮ್ನಲ್ಲಿ ಪತ್ರದ ಮುಖಾಂತರ ಬರಿಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದರದ್ದು ಸ್ಟೆಪ್ಸನ್ನು ತಿಳ್ಕೊಂಡ್ರೆ ನಿಮ್ಗೆ ಈಸಿಯಾಗಿ 4 ಅಂಕಗಳು ಸಿಗುತ್ತೆ. ಸೊ ಹಾಗಾಗಿ ಪರೀಕ್ಷೆಯಲ್ಲಿ ಇದನ್ನು 4 ಅಂಕಗಳಿಗೆ ಏನು ಮಾಡ್ತಾರೆ ಅಂತಂದರೆ ಕೇಳ್ತಾರೆ. ಸೊ ಇದು ನಮ್ಮ ಭಾವನೆಗಳನ್ನು ಮತ್ತು ಅಧಿಕೃತವಾದಂತಹ ವಿಷಯಗಳನ್ನು ಸ್ಪಷ್ಟವಾಗಿ ತಿಳಿಸೋದಕ್ಕೆ ಒಂದು ಉತ್ತಮವಾದಂತಹ ಮಾರ್ಗದರ್ಶನ ಆಗತ್ತೆ ಅಂತ. ಸೊ ಹಾಗಾದರೆ ಪತ್ರಗಳಲ್ಲಿ ಎಷ್ಟು ವಿಧ ಇದೆ? ಸೊ ಒಂದು ನೋಡಿ, ಇಲ್ಲಿ ಅನೌಪಚಾರಿಕ ಪತ್ರ, ಇನ್ನೊಂದು ಔಪಚಾರಿಕ ಪತ್ರ ಅಂತ. ಸರ್ ಇದೇನಿದು ಹೊಸ ಹೆಸರು ಹೇಳ್ತಾ ಇದ್ರಲ್ಲ, ನಮಗೆ ಅದು ಅರ್ಥ ಆಗ್ತಿಲ್ಲ ಅಂತ ನೀವು ಹೇಳ್ಬೋದು. ಸೊ ಇಲ್ಲಿ ಅನೌಪಚಾರಿಕ ಪತ್ರ ಅಂತಂದ್ರೆ ಇನ್ಫಾರ್ಮಲ್ ಲೆಟರ್ಸ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ. ಅರ್ಥ ಆಯ್ತಲ್ಲ? ಅಂದರೆ ಕನ್ನಡದಲ್ಲಿ ನಮ್ಮ ಕುಟುಂಬದವರಿಗೆ, ನಮ್ಮ ಸಂಬಂಧಿಕರಿಗೆ, ನಮ್ಮ ಸ್ನೇಹಿತರಿಗೆ, ಇವರಿಗೆಲ್ಲರಿಗೂ ಕೂಡ ಬರೆಯುವಂಥ ಪತ್ರ. ಅಂದರೆ ಇನ್ನೊಂದು ಹೆಸರು ಕರಿಬೋದು ಇದನ್ನು ವೈಯಕ್ತಿಕ ಪತ್ರ. ಅರ್ಥ ಆಯ್ತಲ್ಲ? ವೈಯಕ್ತಿಕ ಪತ್ರ. ಸೊ ವೈಯಕ್ತಿಕ ಪತ್ರ ಅಂದ್ರೂ ಒಂದೇ, ವ್ಯಾವಹಾರಿಕ ಪತ್ರ ಅಂತಂದ್ರು ಕೂಡ ಸರಿ, ವೈಯಕ್ತಿಕ ಪತ್ರ ಅಂತಂದ್ರು ಒಂದೇ, ಅನೌಪಚಾರಿಕ ಪತ್ರ ಅಂತಂದ್ರು ಒಂದೇ. ಇನ್ನೊಂದು ಔಪಚಾರಿಕ ಪತ್ರ ಅಂತ ಒಂದಿದೆ. ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ವೈಯಕ್ತಿಕ, ಅದಕ್ಕೆ ಆಪೋಸಿಟ್ ಯಾವುದು? ವ್ಯಾವಹಾರಿಕ ಪತ್ರ. ಓಕೆ, ಸೊ ವ್ಯಾವಹಾರಿಕ ಪತ್ರ ಅನ್ನುವಂಥದ್ದು ಇನ್ನೊಂದಿದೆ. ಓಕೆ, ಸೊ ಅದು ಯಾರಿಗೆ ಅಂತಂದ್ರೆ ಸರ್ಕಾರಿ ಅಥವಾ ಖಾಸಗಿ ಕಚೇರಿ ಅಧಿಕಾರಿಗಳು ಮತ್ತು ವ್ಯಾಪಾರಿಗಳಿಗೆ ನಾವು ಬರೆಯುವಂತಹ ಪತ್ರ. ಈ ಅಂದರೆ ನೀವು ಹೇಳೋವಂಥ ಟೀಚರ್ಸ್ಗೆ ಬರೆಯುವಂಥ ಲೆಟರ್ಸು ಎಲ್ಲವೂ ಕೂಡ ಇಲ್ಲೇ ನಿಮಗೆ ಇಲ್ಲಿ ವ್ಯಾವಹಾರಿಕ ಪತ್ರದಲ್ಲಿ ಬರುತ್ತೆ ಅನ್ನುವಂಥದ್ದು. ಸೊ ಹಾಗಾದರೆ ಮೊದಲನೇದಾಗಿ ನಾನೀಗ ವೈಯಕ್ತಿಕ ಪತ್ರಕ್ಕೆ ಸಂಬಂಧಿಸಿದ ಹಾಗೆ ಮಾತನಾಡ್ತೇನೆ. ಸೊ ಪರ್ಸ್ನಲ್ ಲೆಟರ್ಸ್, ಅರ್ಥ ಆಯ್ತಲ್ಲ? ಆದರೆ ಆ ಲೆಟರ್ನ ಬರೆಯೋದಕ್ಕೆ ನಾನು ಸ್ಟೆಪ್ಸ್ನ ಕೂಡ ತೋರಿಸ್ತೀನಿ, ಯಾವ ರೀತಿ ಬರಿಬೇಕು ನೀವು ಅಂತ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಸಂಬೋಧನೆ ಬರೀಲಿಕ್ಕೆ ಸರಿಯಾಗಿ ಬರ್ತಿರಲ್ಲ. ಸಂಬೋಧನೆ ಅಂದರೆ ಯಾವ ರೀತಿ ಕರಿಬೇಕು ಅಂತ. ಸೊ ಇಲ್ಲಿ ನೀವು ತಂದೆಗೆ ಪತ್ರ ಬರಿಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ, ತೀರ್ಥರೂಪುರವರಿಗೆ ಅಂತ ಹೇಳಬೇಕು. ಅರ್ಥ ಆಯ್ತಲ್ಲ? ಕೆಲವೊಂದ್ಸಲ ನೀವು ತೀರ್ಥರೂಪುರವರಿಗೆ ಅಂತಾನೆ ಬರಿಬೇಕು. ಯಾಕಂತಂದ್ರೆ ತೀರ್ಥರೂಪು ಸಮಾನರಾದ ತಂದೆಯವರಿಗೆ ಅಂತ ಬರಿಬೇಡಿ. ಯಾಕೆಂದ್ರೆ ತಂದೆ ಅಂತಂದ್ರೆ ತೀರ್ಥರೂಪು ಅಂತಕ್ಕಂಥದ್ದೇ ನೀವು ಬರಿಬೇಕು. ಸೊ ಈ ರೀತಿ ಬರೆದ್ರೆ ನಿಮಗೆ ಒಳ್ಳೆಯದು ಅಂತ. ಸೊ ತಾಯಿಗಾದ್ರೆ ಮಾತೃಶ್ರೀರವರಿಗೆ ಅಂತ ನೀವು ಸಂಬೋಧಿಸ್ಬೇಕಾಗತ್ತೆ. ಹಾಗೆ ಹಿರಿಯರಿಗೆ ತೀರ್ಥರೂಪು ಸಮಾನರಾದ, ಅಂದ್ರೆ ನಿಮ್ಮ ದೊಡ್ಡಪ್ಪ, ಚಿಕ್ಕಪ್ಪ, ಇವರೆಲ್ಲ ದೊಡ್ಡ ದೊಡ್ಡವರು ಇರ್ತಲ್ಲ, ಅವರು ತಂದೆಗೆ ಸಮಾನರಾಗಿರೋದ್ರಿಂದ ಅವ್ರಿಗೆ ನೀವೇನು ಬರಿಬೋದು ಅಂತಂದ್ರೆ ತೀರ್ಥರೂಪು ಸಮಾನರಾದ ಅಂತ ಬರಿಬೋದು. ಹಾಗೇನೆ ಇನ್ನು ನಿಮಗಿಂತ ಕಿರಿಯರಿಗಾದ್ರೆ ನೀವು ಚಿರಂಜೀವಿ ಅಂತ ಹೇಳಿ ಸಂಬೋಧಿಸ್ಬೋದು. ಬಟ್ ಇನ್ನೊಂದು ಬಹಳ ಮುಖ್ಯವಾಗಿ ಗೆಳೆಯ ಗೆಳತಿಯರಿಗೆ ಬರಿಬೇಕಾದ್ರೆ ಪ್ರೀತಿಯ ಗೆಳೆಯ,
ಪ್ರೀತಿಯ ಗೆಳತಿ, ಆತ್ಮೀಯ ಗೆಳೆಯ, ಆತ್ಮೀಯ ಗೆಳತಿ, ನಲ್ಮೆಯ ಗೆಳೆಯ, ನಲ್ಮೆಯ ಗೆಳತಿ, ಹೀಗೆ ನೀವು ಸಂಬೋಧಿಸ್ಬೋದು ಅಂತ. ಸೊ ಹಾಗಾಗಿ ನೀವು ಅರ್ಥ ಆಯ್ತು ಅನ್ಸುತ್ತೆ. ಸೊ ಸಂಬೋಧನೆಗಳು ಅಂತಂದ್ರೆ ಅಂದ್ರೆ ನಿಮ್ಗೆ ಎಕ್ಸಾಮಲ್ಲಿ ಮೋಸ್ಟ್ ಆಫ್ ದ ಟೈಮ್ ನಾನು ನೋಡಿರ್ತಕ್ಕಂಥದ್ದು SLC ಇರ್ಬೋದು ಅಥವಾ PUC ಇರ್ಬೋದು, ಪ್ರತಿಯೊಂದು 8th 9th ಎಲ್ಲನೂ ಕೂಡ ನಿಮಗೆ ತಂದೆಗೆ ಜಾಸ್ತಿ ಲೆಟರ್ಸ್ ಕೇಳ್ತಿರ್ತಾರೆ, ಅಂದರೆ ನಮಗೆ ವೈಯಕ್ತಿಕ ಪತ್ರದಲ್ಲಿ. ಸೊ ಅದು ಬಿಟ್ಟರೆ ಗೆಳೆಯರಿಗೆ ಪತ್ರ ಅನ್ನುವಂಥದ್ದು ವೈಯಕ್ತಿಕ ಪತ್ರಗಳಲ್ಲಿ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಈ ಪತ್ರಗಳ ಬಗ್ಗೆ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ಅವರು ಯಾವುದೇ ವೈಯಕ್ತಿಕ ಪತ್ರ ಕೇಳಿದ್ರು ಇದೇ ಸ್ಟೆಪ್ಸ್ ಅನ್ನುವಂಥದ್ದನ್ನ ಬರಿಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ನಾನೊಂದು ಇಲ್ಲಿ ರೂಪರೇಷೆ ಅನ್ನುವಂಥದ್ದನ್ನ ಕೊಟ್ಟಿದ್ದೀನಿ. ಸೊ ಅದನ್ನು ನೀವು ಗಮನಿಸಿದ್ರೆ ನನಗೆ ಮೊದಲನೇದಾಗಿ ಇದೊಂದು ನಿಮ್ದೊಂದು ಶೀಟ್ ಅಂತ ತಿಳ್ಕೊಳ್ಳಿ. ಈಗ ಇದೊಂದು ಕಂಪ್ಲೀಟು ನಿಮ್ದೊಂದು ಶೀಟ್ ಅಂತ ನೀವು ತಿಳ್ಕೊಳ್ಳಿ, ಅಂದರೆ ಎಕ್ಸಾಮ್ ಶೀಟ್ ಅಂತ. ಸೊ ಬರಿಬೇಕಾದ್ರೆ ಯಾವ ಥರ ಬರಿಬೇಕು ಅಂತ ನೋಡೋಕೆ ಹೋದ್ರೆ, ಸೊ ಇಲ್ಲಿ ಮೊದಲನೇದಾಗಿ ನೀವು ಕ್ಷೇಮ, ಇಲ್ಲಿ ಶ್ರೀ, ಇದು ನಾನು ಎಕ್ಸಾಂಪಲ್ಗೆ ಅಂತ ಹೇಳಿ ಕೊಡ್ತಾ ಇರ್ತಕ್ಕಂಥದ್ದು. ನೀವು ಈ ಥರ ಎಲ್ಲ ಬಾಕ್ಸಸ್ ಎಲ್ಲ ಹಾಕಬಾರ್ದು, ಡೈರೆಕ್ಟಾಗಿ ನೀವು ಪತ್ರ ಅನ್ನುವಂಥದ್ದನ್ನ ಬರಿಬೇಕು. ಬಟ್ ಎಲ್ಲೆಲ್ಲಿ ಬರಿಬೇಕು ಅಂತ ತೋರಿಸ್ಲಿಕ್ಕೋಸ್ಕರ ನಾನು ಈ ಥರ ನಿಮಗೆ ಈ ರೀತಿ ಬಾಕ್ಸಸ್ ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಅಷ್ಟು ಬಿಟ್ಟರೆ ನೀವು ಎಕ್ಸಾಮಲ್ಲಿ ಈ ರೀತಿ ಬಾಕ್ಸಸ್ ಎಲ್ಲ ಹಾಕಬೇಡಿ. ಓಕೆ. ಸೊ ನೆಕ್ಸ್ಟು ರೈಟ್ ಸೈಡಲ್ಲಿ, ಅಂದರೆ ನಿಮ್ಮ ರೈಟ್ಸ್, ಈ ರೈಟ್ ಒಂದು ಹ್ಯಾಂಡ್ ಇದೆಯಲ್ಲ, ಸೊ ನೀವು ಇಟ್ಟರೆ ನಿಮ್ಮ ಪೇಜ್ನ ನೀವು ನೋಡ್ತಾ ಇರೋವಾಗ ಪೇಜ್ ಈ ರೀತಿ ಇದ್ರೆ ನಿಮ್ಮ ಬಲಗಡೆ, ಅರ್ಥ ಆಯ್ತಲ್ಲ, ಪೇಜ್ನ ಎಡಗಡೆ ನಿಮ್ಮ ಬಲಗಡೆ. ಅಂದರೆ ನೋಡಿ, ಇಲ್ಲಿ ಪೆನ್ ಇಟ್ಟಿದ ತಕ್ಷಣ ನಿಮ್ಮ ರೈಟ್ ಸೈಡಲ್ಲಿ ನಿಮ್ಮ ದಿನಾಂಕ ಮತ್ತು ಸ್ಥಳ ಅನ್ನುವಂಥದ್ದನ್ನ ಮೆನ್ಷನ್ ಮಾಡ್ಬೇಕು ನೀವು. ಅದಾದ್ಮೇಲೆ ಇಲ್ಲಿ ಇವರ್ ಇಂದ ಅನ್ನುವಂಥದ್ದನ್ನ ನೀವೇನು ಮಾಡಬೇಕು, ಮೆನ್ಷನ್ ಮಾಡಬೇಕು. ಸೊ ಜ್ಞಾಪಕ ಇಟ್ಕೊಳ್ಳಿ, ನಾವೇ ಅಡ್ರೆಸ್ ಅನ್ನುವಂಥದ್ದು ಕೊಟ್ಟಿದ್ರು ಅಥವಾ ಕೊಡಲಿಲ್ಲ ಅಂತಂದ್ರು ನೀವು ಅಡ್ರೆಸ್ಸನ್ನು ಮಿನಿಮಮ್ 3 to 4 ಲೈನ್ಸಲ್ಲಿ ನೀವು ಬರೀಬೇಕು, ಜ್ಞಾಪಕ ಇಟ್ಕೊಳ್ಳಿ. ಸೊ ಹಾಗಾಗಿ ಪ್ರತಿ ಲೈನ್ಗೂ ಕಾಮ ಹಾಕಿ ಲಾಸ್ಟ್ ಲೈನ್ ಫುಲ್ ಸ್ಟಾಪ್. ಅಂದರೆ ಅಡ್ರೆಸ್ಸಲ್ಲಿ ಆಲ್ರೆಡಿ ನಿಮಗೆ ಲೆಟ್ರಲ್ಲಿ ಕೊಟ್ಟಿರ್ತಾರೆ ಕ್ವಶನಲ್ಲೇ. ಸೊ ನೆಕ್ಸ್ಟು ಅದರ ನೇರವಾಗಿ ಈ ಕಡೆ ಬಂದರೆ ಸಂಬೋಧನೆ ಇರಬೇಕು. ಈಗ ನಾನು ಗೆಳೆಯನಿಗೆ ಪತ್ರ ಬರಿತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಪ್ರೀತಿಯ ಗೆಳೆಯನಿಗೆ, ನಲ್ಮೆಯ ಗೆಳತಿಗೆ, ನಲ್ಮೆಯ ಗೆಳೆಯನಿಗೆ, ಆತ್ಮೀಯ ಗೆಳೆಯನಿಗೆ, ಈ ಥರ ನೀವು ಸಂಬೋಧಿಸ್ಬೋದು. ಅದೇ ತಂದೆಗಾದರೆ ತೀರ್ಥರೂಪು ರವರಿಗೆ, ತಾಯಿಗಾದರೆ ಮಾತೃಶ್ರೀರವರಿಗೆ, ಅರ್ಥ ಆಯ್ತಲ್ಲ, ತಮ್ಮನಿಗಾದರೆ ಚಿರಂಜೀವಿಗೆ. ಓಕೆನಾ. ಸೊ ಹಾಗಾಗಿ ನಿಮ್ಮ ದೊಡ್ಡಪ್ಪ ಆದರೆ ಪೂಜ್ಯ ಸಮಾನರಾದಂತಹ ದೊಡ್ಡಪ್ಪನವರಿಗೆ ಅಂತ ಕೂಡ ಕೆಲವೊಬ್ರು ಬರೀತಾರೆ. ಸೊ ಆದರೆ ನಾನು ಹೇಳೋದೇನು ಅಂತಂದ್ರೆ ತೀರ್ಥರೂಪು ಸಮಾನರಾದ ಅಂತ ಬರೀರಿ. ಅದೊಂದು ರೀತಿ ನೋಡ್ಲಿಕ್ಕೆ ಅಫಿಷಿಯಲ್ ಆಗಿ ಕಾಣಿಸುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಅದಾಗಿದ್ದಾದ್ಮೇಲೆ ಕ್ಷೇಮವನ್ನ ವಿಚಾರಿಸ್ಬೇಕಿಲ್ಲಿ. ಪತ್ರದ ಒಡಲನ್ನ ನೀವು ಯಾವ ರೀತಿ ಬರೀಬೇಕು ಅಂದ್ರೆ ಎಕ್ಸ್ಪ್ಲನೇಷನ್ ಪತ್ರ ಮಾಡಬೇಕಾದ್ರೆ ಇಲ್ಲಿ ಕ್ಷೇಮವನ್ನ ವಿಚಾರಿಸ್ಬೇಕು. ಏನು, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ, ಮನೇಲಿ ಚೆನ್ನಾಗಿದ್ದೀರಾ ಅಂತೇಳಿ ನಾವು ನಮ್ಮ ಸ್ವಂತದವರಾಗಿರೋದ್ರಿಂದ ನಾವೇನು ಮಾಡಬೇಕು, ವಿಚಾರಿಸ್ಬೇಕು. ಅದಾದಮೇಲೆ ನೆಕ್ಸ್ಟ್ ಲೈನ್ಸಲ್ಲಿ ಪ್ಯಾರಾಗ್ರಾಫಲ್ಲಿ ನೀವೇನು ಮಾಡಬೇಕು ಅಂತಂದರೆ ಪತ್ರ ಬರೆದ ಉದ್ದೇಶವನ್ನು ನೀವು ತಿಳಿಸ್ಬೇಕು, ಅಂದರೆ ಎಕ್ಸ್ಪ್ಲೇನ್ ಮಾಡಬೇಕು. ಈಗ ನಾನು ಪತ್ರ ಬರೆದಂಥ ವಿಷಯ ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಬರ್ತ್ಡೇ ಪಾರ್ಟಿಗೆ ನಿಮ್ಮ ಗೆಳೆಯನನ್ನು ಇನ್ವೈಟ್ ಮಾಡ್ತಿದ್ದೀರಿ ಅಂತ ತಿಳ್ಕೊಳ್ಳಿ. ಸೊ ಆವಾಗ ನೀವು ಇಂತಿಂಥವರೆಲ್ಲ ಬರ್ತಿದ್ದಾರೆ, ಸೊ ಹಾಗೆ ನೀನು ಬಂದರೆ ಚೆನ್ನಾಗಿರುತ್ತೆ ಅಂತ ನಿಧಾನವಾಗಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಸರಳ ಭಾಷೆಯಲ್ಲಿ ಪದಗಳನ್ನು ಬಳಸಿ ತಪ್ಪಿಲ್ಲದೆ ನೀವು ಅಂದ್ಕೊಂಡಿರ್ತಕ್ಕಂಥ ವಿಷಯನ ನೀಟಾಗಿ ಅಲ್ಲಿ ಪ್ರೆಸೆಂಟ್ ಮಾಡಬೇಕು ನಿಮ್ಮ ಒಂದು ಆ ಪೇಜ್ನಲ್ಲಿ ಅಂತ. ಸೊ ನೆಕ್ಸ್ಟ್ ಕೊನೆಯಲ್ಲಿ ಮುಕ್ತಾಯ ಮಾಡಬೇಕು. ನಿಮ್ಮ ಪ್ರೀತಿಯ ಗೆಳೆಯ ಗೆಳತಿ ರೈಟ್ ಸೈಡಲ್ಲಿ, ಅಂದರೆ ನಿಮ್ಮ ಕೈನ ಒಂದು ಏನು ಬಲ ಕೈ ಅನ್ನುವಂಥದ್ದು ಏನಿರುತ್ತೆ ಅಲ್ಲಿ ಆ ಸೈಡ್ಗೆ ನೀವು ಕೊನೆಗೆ ಬರೀತಾರೆ. ಯಾಕೆ ಅಂತಂದರೆ ನಾನು ಯಾಕೆ ಇಷ್ಟೊಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಂದರೆ ಆಲ್ಮೋಸ್ಟು ಇಂಗ್ಲೀಷಲ್ಲೆಲ್ಲ ಲೆಫ್ಟ್ ಸೈಡಲ್ಲೇ ಬರೀತಿರ್ತಾರೆ. ಆದ್ದರಿಂದ ನೀವೆಲ್ಲ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಏನು ಮಾಡಿಬಿಡ್ತೀರಿ ಅಂದರೆ ಅಲ್ಲಿ ಬರೆದು ರೂಢಿಯಾಗಿ ಮತ್ತೆ ಏನು ಈ ಒಂದು ಇಂತಿ ಅನ್ನುವಂಥದ್ದನ್ನು ತಗೊಂಡೋಗಿ ಈ ಕಡೆಗೆ ಏನು ಮಾಡ್ತಾರೆ ಅಂದರೆ ಲೆಫ್ಟಲ್ಲಿ ಬರೀತಿರ್ತಾರೆ. ಆ ಥರ ಬರೀಬಾರ್ದು, ರೈಟ್ ಸೈಡಲ್ಲೇ ಬರಿಬೇಕು ಅನ್ನುವಂಥದ್ದನ್ನ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಅದಾಗಿದ್ದಾದ್ಮೇಲೆ ಈಗ ಲೆಫ್ಟ್ ಸೈಡಲ್ಲಿ ಇವರಿಗೆ ಅನ್ನುವಂಥದ್ದು, ಅಂದರೆ ಯಾರಿಗೆ ನೀವು ಪತ್ರ ಬರಿತಾ ಇದ್ದೀರಿ ಅವರ ಅಡ್ರೆಸ್ ಅನ್ನುವಂಥದ್ದನ್ನ ಫುಲ್ ಅಡ್ರೆಸ್ಸನ್ನು ಬರಿಬೇಕು ನೀವು, ಜ್ಞಾಪಕ ಇಟ್ಕೊಳ್ಳಿ. ಯಾಕೆ ಅಂತಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಉಮೇಶ ಬೆಂಗಳೂರು ಇಷ್ಟೇ ಬರೀತಾರೆ, ಎರಡೆಲೆ, ಹಂಗೆ ಬರೀಬಾರ್ದು. ಸೊ ನಾವೇನು ಅಡ್ರೆಸ್ ಕೊಟ್ಟಿರ್ತೀವಿ ಅದು ಮನೆ ನಂಬರ್ 26 ಅನಗೊಂಡನಹಳ್ಳಿ ಹೋಬಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಈ ಥರ ಕಂಪ್ಲೀಟ್ ಅಡ್ರೆಸ್ ಅನ್ನುವಂಥದ್ದನ್ನ ಬರೀಬೇಕಾಗುತ್ತೆ. ಓಕೆ. ಸೊ ಬಟ್ ಜ್ಞಾಪಕ ಇಟ್ಕೊಳ್ಳಿ, ಟೀಚರ್ಸ್ಗೆ ನೀವು ಬರೆಯೋ ಒಂದು ಲೆಟ್ರ್ ಬಿಟ್ಟು ಅಫಿಷಿಯಲಲ್ಲಿ ಉಳಿದ ಎಲ್ಲ ಲೆಟ್ರಿಗೂ ಹೊರವಿಳಾಸವನ್ನು ದಯವಿಟ್ಟು ತಪ್ಪದೆ ಇಲ್ಲಿ ಕೆಳಗಡೆ ಇಲ್ಲಿ ನೀವು ಬರೀಬೇಕು. ಇಲ್ಲಿ ಅದು ಸ್ಪೇಸ್ ಕಾಣಿಸ್ತಿಲ್ಲ. ಸೊ ನೀವು
ಅಲ್ಲಿ ಲಾಸ್ಟ್ ಅಲ್ಲಿ ಕೊನೆಯಲ್ಲಿ ವರವಿಳಾಸ ಬರೀ. ವರವಿಳಾಸ ಅಂದ್ರೆ ಯಾವುದು? ಬೇರೆ ಯಾವುದು ಅಲ್ಲ, ಇಲ್ಲಿ ಇವರಿಗೆ ಅಡ್ರೆಸ್ ಬರ್ದಿರ್ತಾರಲ್ಲ ಇದೇ ವರವಿಳಾಸ. ಯಾಕಪ್ಪ ಇದನ್ನ ಬರಿತೀವಿ ಅಂದ್ರೆ, ನೀವು ಫಾರ್ ಎಕ್ಸಾಂಪಲ್ ಒಂದು ಆ, ಒಂದು ನೀವು ಪತ್ರ ಬರೆದ್ರೆ ಆ ಪತ್ರ ಅನ್ನುವಂಥದ್ದನ್ನ ಏನ್ ಮಾಡ್ತೀರಿ ಅಂತಂದ್ರೆ, ನೀಟಾಗಿ ಒಂದು ಕವರ್ ಮಾಡಿ ಅದನ್ನ ಒಂದು ಎನ್ವಲಪ್ ಅಲ್ಲಿ ಹಾಕಿ ಅದ್ರ ಮೇಲೆ ಸೊ ನೀಟಾಗಿ ಅದನ್ನ ಗಮ್ ಗಿಮ್ ಹಾಕಿ ಅಥವಾ ಪಿನ್ ಹೊಡೆದು ಎಲ್ಲ ಅಂಟಿಸ್ಬಿಟ್ಟು ಆಮೇಲೆ ತಗೊಂಡೋಗಿ ಪೋಸ್ಟ್ ಬಾಕ್ಸ್ ಅಲ್ಲಿ ಹಾಕ್ತೀರಿ. ಇಸ್ ಇಟ್ ರೈಟ್? ಪೋಸ್ಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಇರ್ಬೇಕಾದ್ರೆ ಒಬ್ಬ ಪೋಸ್ಟ್ ಮ್ಯಾನ್ ತಗೊಂಡೋಗಿ ಅವರಿಗೆ ಪತ್ರ ಕೊಡಬೇಕು ಅಂದ್ರೆ ನೀವು ಯಾರಿಗೆ ಬರ್ದಿರ್ತೀರೋ ಅವರಿಗೆ ಅಡ್ರೆಸ್ ಅವನು ಬಿಚ್ಚಿ ನೋಡೋದಿಲ್ಲ ಅದನ್ನ. ಹಾಗಾಗಿ ಆ ಅಡ್ರೆಸ್ ಅನ್ನುವಂಥದ್ದನ್ನ ಮೇಲೇನೆ ನೀವು ಬರೀಬೇಕು. ಅದನ್ನೇ ಹೊರವಿಳಾಸ ಅಂತ ಕರೆಯೋದು. ನೀವೊಂದ್ಸಲ ಅಬ್ಸರ್ವ್ ಮಾಡಿ, ಟೀಚರ್ಸ್ಗೆ ಅಂದರೆ ಲೀವ್ ಲೆಟರ್ ಇರ್ಬೋದು, ಅದನ್ನೇನಾದರೂ ಟೀಚರ್ಸ್ಗೆ ಬರಿಬೇಕು ಅಂದಾಗ ನೀವೇ ಡೈರೆಕ್ಟಾಗಿ ಪತ್ರ ತಗೊಂಡೋಗಿ ಕೊಡ್ತಾ ಇದ್ದೀರಾ. ಹಾಗಾಗಿ ಅಲ್ಲಿ ಹೊರವಿಳಾಸ ಬೇಡ. ಉಳಿದಂಥ ಎಲ್ಲ ಪತ್ರಗಳು, ಅದು ಪರ್ಸ್ನಲ್ ಇರಲಿ ಅಫಿಷಿಯಲ್ ಇರಲಿ, ಎಲ್ಲ ಒಂದು ಲೆಟರ್ಸ್ಗೂ ಕೂಡ ನೀವು ಹೊರವಿಳಾಸ ಬರೀಲೇಬೇಕು. ಯಾಕೆಂದರೆ ಅವೆಲ್ಲವೂ ನೀವು ನೇರವಾಗಿ ತೆಗೆದುಕೊಂಡೋಗಿ ಕೊಡೋದಿಲ್ಲ, ಬದಲಿಗೆ ಪೋಸ್ಟ್ ಬಾಕ್ಸಲ್ಲಿ ಹಾಕ್ತಾ ಇದ್ದೀರಾ. ಹಾಗಾಗಿ ಪೋಸ್ಟ್ ಬಾಕ್ಸಲ್ಲಿ ಯಾವ್ಯಾವ ಲೆಟರ್ಸ್ನ ಹಾಕ್ತಿರೋ ಆ ಎಲ್ಲ ಲೆಟರ್ಸ್ಗೂ ಹೊರವಿಳಾಸ ಬರೀಲೇಬೇಕು. ಅದು ಪರ್ಸ್ನಲ್, ಅದು ಅಫಿಷಿಯಲ್ ಅಂತ ಏನಿಲ್ಲ. ಸೊ ಹಾಗಾಗಿ ನಾನು ಕಾಮನ್ ಆಗಿ ಏನು ಮಾಡ್ತಿದ್ದೀನಿ ಅಂದರೆ, ಇಲ್ಲಿ ಹೊರವಿಳಾಸ ಬರೀರಿ ಅಂತ ಹೇಳ್ತೀನಿ. ಸೊ ಮತ್ತೊಮ್ಮೆ, ಹೊರವಿಳಾಸ ಅಂದರೆ ಬೇರೆ ಯಾವುದೇ ವಿಳಾಸ ಅಲ್ಲ, ಇವರಿಗೆ ಅಂತ ಅಡ್ರೆಸ್ ಏನಿರ್ತದಲ್ಲ ಅದೇ ಅಡ್ರೆಸ್ನ ಇನ್ನೊಂದ್ಸಲ ಬರಿಬೇಕು. ಬಟ್ ಪದ ಹೊರವಿಳಾಸ ಅಂತ ಬರೆದ್ರೆ ಅದು ತುಂಬ ಉತ್ತಮ ಅಂತ. ದಿಸ್ ಇಸ್ ದ ಸ್ಟೆಪ್ಸ್ ಪರ್ಸ್ನಲ್ ಲೆಟರ್ಗೆ. ಓಕೆನಾ? ಈಗ ಒಂದು ಉದಾಹರಣೆ ನೋಡಕ್ ಹೋದ್ರೆ, ನೀವಲ್ಲಿ ಪ್ರವಾಸದ ಅನುಭವವನ್ನು ತಿಳಿಸಿ ನಿಮ್ಮ ಗೆಳೆಯನಿಗೆ ಒಂದು ಪತ್ರ ಬರೀರಿ ಅಂತ ಇದೆಯಪ್ಪ. ಗೆಳೆಯನಿಗೆ ನಾನು ಆಗ್ಲೇ ಹೇಳಿದಾಗೆ ಇಲ್ಲಿ ನೋಡಿ, ಇಲ್ಲಿ ಬೇಡ, ಕ್ಷೇಮ ಬಂದು ಈ ಕಡೆ ಲೆಫ್ಟ್ ಅಲ್ಲಿ ಇಲ್ಲಿ ಕ್ಷೇಮ ಶ್ರೀ ಅಂತ ಬರೆದು ಇಲ್ಲಿ ನಿಮ್ಮ ಸ್ಥಳ ಮತ್ತು ದಿನಾಂಕವನ್ನ ಬರೀರಿ. ಬಟ್ ನೆನಪಿನಲ್ಲಿಡಿ, ನೀವೇನು ದಿನಾಂಕ ಸ್ಥಳ ಬರೀತೀರಿ ಇದು ನಿಮ್ಮ ಪತ್ರದ ಒಳಗಡೆ ಯಾವುದಾದ್ರೂ ಡೇಟ್ಗಳನ್ನು ಅಥವಾ ದಿನಾಂಕಗಳನ್ನು ಮೆನ್ಷನ್ ಮಾಡಿದರೆ ಅದು ಮ್ಯಾಚ್ ಆಗೋ ಹಾಗಿರಬೇಕು. ನೆನಪಿನಲ್ಲಿ ಇಟ್ಕೊಳ್ಳಿ. ಯಾಕೆಂತಂದ್ರೆ ಕೆಲವೊಬ್ರು ಇಲ್ಲಿ 2021 ಅಂತ ಬರೀತಾರೆ, ಇಲ್ಲಿ ಒಳಗಡೆ ಪತ್ರ ಬರಿಬೇಕಾದ್ರೆ 2022 ಅಂತ ಬರೀತಾರೆ. ಅಂದ್ರೆ ಒಂದು ವರ್ಷ ಡಿಫರೆನ್ಸ್, ಆ ಥರ ಬರಬಾರ್ದು. ಸೊ ನೀವು ಅದು ಲೀವ್ ಲೆಟರ್ ಬರೀರಿ, ಯಾವುದೇ ಲೆಟರ್ ಬರೀಲಿ, ಮೇಲೆ ನೀವು ಬರೆದಿರ್ತಕ್ಕಂತಹ ಆ ಒಂದು ಡೇಟು ನಿಮ್ಮ ಪತ್ರದ ಒಳಗಡೆ ಇರ್ತಕ್ಕಂಥ ವಿಷಯಕ್ಕೂ ಮ್ಯಾಚ್ ಆಗಬೇಕು, ಆ ರೀತಿ ಬರೀರಿ ಅನ್ನುವಂಥದ್ದು. ಈಗ ಇಲ್ಲಿ ನೀವು ಕ್ಷೇಮಶ್ರೀ ಆಗಿದ್ದಾದ್ಮೇಲೆ ಇದ್ರ ಕೆಳಗಡೆನೆ ಇಂದ ಅಡ್ರೆಸ್ ಬರೀತೀರಾ. ಒಂದು 4 ಲೈನಲ್ಲಿ ಬರೀರಿ, ಕಮ ಫುಲ್ ಸ್ಟಾಪ್. ಆಮೇಲೆ ಏನು ಮಾಡ್ತೀರಾ ಅಂತಂದ್ರೆ, ಇಲ್ಲಿ ಸಂಬೋಧನೆ ಬರಿತಾ ಇದ್ದೀರಾ ಪ್ರೀತಿಯ ಗೆಳೆಯನಿಗೆ. ಇಲ್ಲಿ ನೋಡಿ, ಇಲ್ಲೊಂದು ಪ್ಯಾರಾ ಶುರು ಮಾಡಿ ನೀವು ಒಂಚೂರು ಸ್ಪೇಸ್ ಬಿಟ್ಟು ಬರೀರಿ, ಅದು ನೋಡೋದಕ್ಕೆ ಅಂದವಾಗಿರುತ್ತೆ. ಸೊ ನಾನಿಲ್ಲಿ ಕ್ಷೇಮವಾಗಿದ್ದೇನೆ, ನೀನು ಸಹ ಕ್ಷೇಮವಾಗಿರ್ಬೋದು ಅಂತೇಳಿ ಭಾವಿಸ್ತಾ ಇದ್ದೀನಿ. ನೋಡಿ, ಇದು ಕ್ಷೇಮ ಸಮಾಚಾರ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ. ಇಲ್ಲಿ ಪತ್ರ ಬರಿಬೇಕಾದ್ರೆ ನೀವು ಫಸ್ಟ್ ಕ್ಷೇಮವನ್ನ ವಿಚಾರಿಸ್ಬೇಕು. ಅದಾದ್ಮೇಲೆ ಈಗ ಪತ್ರದ ಉದ್ದೇಶ ನೋಡಿ, 2ನೇ ಲೈನಲ್ಲಿ ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಪ್ರವಾಸವನ್ನ ಏರ್ಪಡಿಸಿದ್ರು. ದಯವಿಟ್ಟು ಕ್ಷಮಿಸಿ, ಇಲ್ಲೊಂದು ಸ್ವಲ್ಪ ರಾಂಗ್ ಇದೆ. ಅಂದ್ರೆ ಏರ್ಪಡಿಸಿದ್ದರು ಅಂತ ಬರಿಬೇಕು ನೀವು. ಏರ್ಪಡಿಸಿದ್ದರು, ನಾನೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಇಲ್ಲಿರ್ಬೇಕದು. ಏರ್ಪಡಿಸಿದ್ರು. ನಾವು ಸಹ ಬೇಲೂರು, ಹಳೇಬೀಡು, ಧರ್ಮಸ್ಥಳ, ಉಡುಪಿ, ಮಂಗಳೂರು ಮುಂತಾದಂಥ ಸ್ಥಳಗಳನ್ನ ನೋಡಿದೀವಿ. ನಮ್ಮ ಇತಿಹಾಸ ಸಂಸ್ಕೃತಿಯನ್ನು ನೆನಪಿಸುವ ಸುಂದರವಾದಂಥ ಸ್ಥಳಗಳಾಗಿದ್ವು. ಸಮುದ್ರದ ಅಲೆಗಳನ್ನು ನೋಡೋದೇ ಒಂದು ದಿವ್ಯವಾದಂಥ ಅನುಭವ. ಜೊತೆಲಿ ನೀನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನೋಡಿ, ಲೈನ್ ಬೈ ಲೈನು ಒಂದಕ್ಕೊಂದು ಕನೆಕ್ಟಿವಿಟಿ ಇದೆ. ನೀವು ಒಂದೊಂದ್ಸಲ ಏನ್ ಮಾಡ್ತೀರಿ ಅಂದ್ರೆ, ಪತ್ರ ಬರಿಬೇಕಾದ್ರೆ ಒಂದು ಲೈನಿಂದ ಇನ್ನೊಂದು ಲೈನ್ಗೆ ಜಂಪ್ ಮಾಡ್ಬಿಡ್ತೀರಾ. ಅಂದ್ರೆ ಕರೆಕ್ಟಾಗಿ ಅದು ಏನ್ ಹೇಳ್ತೀವಿ ಅಂತಂದ್ರೆ, ಅದನ್ನ ಕನೆಕ್ಟ್ ಮಾಡ್ದಿರಾ ಸ್ಕಿಪ್ ಮಾಡಿ ಬರಿತಾ ಇರ್ತೀರ. ಅದು ಬರೆಯೋದ್ರಿಂದ ರಾಂಗ್ ಆಗುತ್ತೆ. ಸೊ ಅದರಿಂದ ನಾವೇನು ಮಾಡಬೇಕು ಅಂತಂದರೆ, ಲೈನು ಒಂದು ನೀವು ಸ್ಟಾರ್ಟ್ ಮಾಡಿದರೆ ಅದು ಎಂಡ್ ಆಗೋವರೆಗೂ ಒಂದಕ್ಕೊಂದಕ್ಕೆ ಸಂಬಂಧ ಅನ್ನುವಂಥದ್ದನ್ನ ಬೆಳೆಸ್ತಾ ಲೈನ್ಸ್ ಅನ್ನುವಂಥದ್ದನ್ನ ಬರ್ಕೊಂಡು ಹೋದರೆ ಅಂದರೆ ಓದೋರ್ಗೂ ಚೆನ್ನಾಗಿ ಅನಿಸುತ್ತೆ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಅವನು ಬರೆದಿರೋ ಒಂದು ಎಕ್ಸಾಂಪಲ್ ನೀವು ಅಬ್ಸರ್ವ್ ಮಾಡಿ. ನಮ್ಮ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ನೆನಪಿಸುವ ಸುಂದರವಾದಂಥ ಸ್ಥಳಗಳಿದಾಗಿದ್ವು. ಸಮುದ್ರದ ಅಲೆಗಳನ್ನ ನೋಡ್ತಾ ಇರಬೇಕಾದ್ರೆ ನನಗೊಂದು ದಿವ್ಯವಾದಂಥ ಅನುಭವ, ಜೊತೆಗೆ ನೀನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ನೋಡಿ, ಅವನ ಮನಸ್ಸಿನ ಭಾವನೆನ ಹೇಳ್ತಾ ಇದ್ದಾನೆ. ಆಗ ಪತ್ರ ಓದ್ತಾ ಇರೋರಿಗೂ ಅದು ಖುಷಿ ಕೊಡುತ್ತೆ, ಸಂತೋಷ ಕೊಡುತ್ತೆ. ನಿಮ್ಮ ಲೆಟ್ರು ಈ ಥರ ಇರಬೇಕು ಅಂತ. ಅದೇ ರೀತಿ ಇಂತಿ ನಿಮ್ಮ ಪ್ರೀತಿಯ ಗೆಳೆಯ ಗೆಳತಿ ರೈಟ್ ಸೈಡಲ್ಲಿ ಬರಿತೀರಾ. ಸಹಿ ಅಂತ ಇದೆಯಲ್ಲ, ಇಲ್ಲಿ ಸಹಿಯನ್ನ ನೀವು ಇಲ್ಲಿ ಉಮೇಶ್ ಅಂತ ಮೇಲೆ ಏನಾದರೂ ನಿಮ್ಮ ಅಡ್ರೆಸ್ ಬರೆದಿದ್ರೆ ಇಲ್ಲಿ ಉಮೇಶನೇ ಬರಿಬೇಕು. ನಾನೇನು ಸಜೆಸ್ಟ್ ಮಾಡ್ತೀನಿ ನಿಮಗೆ ಅಂದರೆ, ಒರಿಜಿನಲ್ ಲೆಟರ್ ಆದರೆ ನೀವು ಸೈನ್ ಹಾಕಿ. ಬಟ್ ಇಲ್ಲಿ ಸೈನ್ ಬೇಡ, ಡೈರೆಕ್ಟಾಗಿ ಇಲ್ಲಿ ಮೇಲೆ ಇವರಿಂದ ಅಡ್ರೆಸ್ ಏನಿರ್ತದೆ ಅದರಲ್ಲಿ ನಿಮ್ಮ ಹೆಸರು ಏನಿರ್ತದೆ ಅದೇ ಹೆಸರನ್ನ ಇಲ್ಲಿ ಬರೆದ್ಬಿಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಉಮೇಶ್ ಈ ಪತ್ರದಲ್ಲಿ
ನಿಮಗೆ ಯಾವ ಪತ್ರ ಕೊಟ್ಟಿರ್ತಾರೋ ಅದರಲ್ಲಿರುವಂಥ ಹೆಸರನ್ನ ಬರಿ. ನೆಕ್ಸ್ಟು ಇಲ್ಲೇ ಲೆಫ್ಟ್ ಸೈಡಲ್ಲಿ ಇವರಿಗೆ ಅಡ್ರೆಸ್, ಅಂದರೆ ನೀವು ಯಾರಿಗೆ ಪತ್ರ ಬರಿತಾ ಇದ್ರೋ ಫ್ರೆಂಡ್ದು, ಸುರೇಶ, ಪ್ರಥಮ PUC, ಎ ವಿಭಾಗ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ವಿರಾಜಪೇಟೆ, ಕೊಡಗು ಜಿಲ್ಲೆ ಅಂತ ಇದೆ. ಅರ್ಥ ಆಯ್ತಲ್ಲ? ಇದೆ ನಿಮಗೆ ಇವರಿಗೆ ಅಡ್ರೆಸ್ಸು. ನಾನು ಆಗಲೇ ಹೇಳಿದಾಗೆ ಇದೇ ಅಡ್ರೆಸ್ನ ಇನ್ನೊಂದು ಚೂರು ಕೆಳಗಡೆಗೆ ಏನು ಮಾಡಬೇಕು, ವರವಿಳಾಸ ಅಂತ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಕೊನೆಯಲ್ಲಿ ಮತ್ತೆ ಬರಿಬೇಕಾಗತ್ತೆ. ಯಾಕೆ ಅಂತ ನಾನು ಆಗಲೇ ಹೇಳಿದ್ದೀನಿ ನಿಮಗೆ. ಸೊ ಈಗ ಇನ್ನೊಂದು, ಇದು ಪರ್ಸ್ನಲ್ ಲೆಟರ್ ಆಯಿತು. ಓಕೆ, ಸೊ ನಾನೀಗ ಅಫಿಷಿಯಲ್ ಲೆಟರ್ನು ಕೂಡ ನಿಮಗೆ ಹೇಳ್ತೀನಿ. ಅಫಿಷಿಯಲ್ ಲೆಟರ್ ಅಂತಂದ್ರೆ ಏನು? ವ್ಯಾವಹಾರಿಕ ಪತ್ರ. ಅಂದರೆ ನಾವು ತಂದೆ ತಾಯಿಗಳು, ಬಂಧು ಬಳಗ, ಇವ್ರಿಗೆ ಗೆಳೆಯ ಗೆಳತಿಯರಿಗೆ ಬಿಟ್ಟು ಉಳಿದಂಥವ್ರಿಗೆ ಬರೆಯುವಂಥ ಪತ್ರಗಳನ್ನು ನಾವು ವ್ಯಾವಹಾರಿಕ